ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ ಕೇಳ್ತೀನಿ. ಇಲ್ಲ ಸರ್, ನಿಮ್ಮದೇ ಪಕ್ಷದ ನಾಯಕರುಗಳ ಬಾಯಿಂದ ಬಂದಿರೋ ಮಾತು. ಚಂದ್ರಶೇಖರ್ ಅವ್ರಿಗೆ ಪ್ರಶ್ನೆ, ಈ ಹಿಂದಿದ್ದ ನಾಯಕರುಗಳು ಶಾಸಕರುಗಳು ಮಾಡೋಕ್ ಸಾಧ್ಯವಾಗದ್ದನ್ನ ಕೇವಲ 2.5 ವರ್ಷದಲ್ಲಿ ನಾರಾ ಭರತ್ ರೆಡ್ಡಿ ಅವರು ಮಾಡಿಬಿಟ್ಟಿದ್ದಾರೆ. ಬಳ್ಳಾರಿಯನ್ನ ಸಿಂಗಾಪುರ ಮಾಡೆಲ್ ಅಲ್ಲಿ ಡೆವಲಪ್ ಮಾಡ್ತಿದ್ದಾರೆ. ಈ 2.5 ವರ್ಷದ ಸಾಧನೆಯನ್ನ ಸಹಿಸಿಕೊಳ್ಳಿಕ್ಕಾಗದೆ ಮಾಡ್ತಾ ಇರೋ ಕಿತಾಪತಿ ಇದು. ಹೇಳ್ತಿರೋದು ಕಾಂಗ್ರೆಸ್ನವರು ಸರ್. ಕರ್ನಾಟಕದ ಕಾಂಗ್ರೆಸ್ ಅಲ್ಲಿ ಎಂಎಲ್ಎಗಳ ಪರಿಸ್ಥಿತಿ ಹೆಂಗಿದೆ ಅಂತೇಳಿ ಎಂಎಲ್ಎಗಳ ಬಾಯಲ್ಲೇ ಕೇಳಬೇಕಿತ್ತು. ಆ ರಾಜು ಕಾಗೆ ಅವರು ಹೇಳಿದ್ರು, ನಾನು ಬಂದು ನೇಣ್ ಹಾಕೊಂಡ್ಬಿಡ್ತೀನಿ, ₹1 ದುಡ್ಡು ಕೊಟ್ಟಿಲ್ಲ ಕಾಂಗ್ರೆಸ್ ಅವರು ಯಾರು ಅಂತೇಳಿ. ಡೆವಲಪ್ಮೆಂಟ್ ಏನು ಇಲ್ಲ ಅಂತೇಳಿ BR ಪಾಟೀಲ್ ಅವರು 18 ಜನ ಎಂಎಲ್ಎಗಳ ಹತ್ರ ಪತ್ರ ಬರ್ಸ್ಕೊಂಡ್ರು, ₹1 ಯಾರಿಗೂ ಕೊಟ್ಟಿಲ್ಲ ಅಂತೇಳಿ. ಇವು ಯಾರಿಗೂ ₹1 ಕೊಟ್ಟಿಲ್ಲ. ಭರತ್ ರೆಡ್ಡಿ ಅವರಿಗೆ ಮಾತ್ರ ಮೇಲ್ಗಡೆಯಿಂದ ಸಿದ್ದರಾಮಯ್ಯ ತಗೊಂಡೋಗಿ ಬಕೆಟ್ ಕೊಟ್ಬಿಟ್ಟು ಬಂದಿದ್ದಾರಂತೆ. ಇದು ಹಾಸ್ಯಾಸ್ಪದ ಹೇಳಿಕೆ ಮೊದಲನೇದು. ಎರಡನೇದು, ರವೀಂದ್ರ ರೇಷ್ಮೆ ಅವರು ಹೇಳಿದ್ರು ಮುಖ್ಯಮಂತ್ರಿಗೆ ಮುಜುಗರ ಆಗಿದೆ ಅಂತೇಳಿ. ನಾಗರಾಜ್ ಯಾದವ್ ಅವರು ಒಪ್ಕೊಂಡ್ರು. ಯಾಕೆ ಮುಜುಗರ ಆಗಿದೆ ಅಂತ ಹೇಳಿದ್ರೆ, ಬೆಳಗ್ಗೆ ಸಿದ್ದರಾಮಯ್ಯ ಅವರು ಮಾತಾಡ್ತಾ ಹೇಳಿದ್ದು ಆ ಭರತ್ ರೆಡ್ಡಿಗೆ ಸರಿಯಾಗಿರ್ಲಿಕ್ಕೆ ಕೇಳು ಅಂತೇಳಿ. ಇನ್ನು ಜೊತೆಗೆ ಹೇಳಿದ್ರು ಅವ್ರ ಮನೆ ಮೇಲೆ ಯಾಕೆ ಫ್ಲೆಕ್ಸ್ ಕಟ್ಟಕ್ ಹೋಗಿದ್ದೀರಿ ಅಂತ ಹೇಳ್ತಿರೋದು. ಅಂದ್ರೆ ನಾಗರಾಜ್ ಯಾದವ್ ಅವರು ಮಾತಾಡ್ತಾ ರಾಜಕೀಯ ಬೆಳೆಸಬೇಡಿ ಇದ್ರೊಳಗಡೆಗೆ, ಅದಾದ್ಮೇಲೆ ನಿಷ್ಪಕ್ಷಪಾತ ತನಿಖೆ ನಡೀತಾ ಇದೆ ಅಂತೇಳಿ. ಈ ಸರ್ಕಾರ ಏನದು ನಿಜವಾಗ್ಲೂ ಮುಜುಗರ ಆಗಿದೆ ಸಿದ್ದರಾಮಯ್ಯನವರಿಗೆ. ನಿಷ್ಪಕ್ಷಪಾತ ತನಿಖೆ ನಡೀಬೇಕು ಅಂತಿದ್ರೆ ಇವತ್ತು 11 ಜನದ ಮೇಲೆ FIR ಫಿಕ್ಟ್ ಆಗಿದೆಯಲ್ಲ. A1 ಯಾರು ಗೊತ್ತಾ? ಜನಾರ್ದನ್ ರೆಡ್ಡಿ ರೀ. ಕಂಪ್ಲೇಂಟ್ ಮಾಡಿದ್ರೆ FIR ಆಗ್ತದ್ರಿ, ತನಿಖೆ ಆಗ್ತದೆ. ನಿಮ್ಮ ಗೌರವ ಹೇಳ್ತೀನಿ ಕೇಳಿ. ಈಸ್ ಆಲ್ಸೋ ಬೀನ್ ಅಕ್ಯೂಸ್ಡ್ ಆಫ್ ಇನ್ ಟು ಟುಡೇ. ಮಾತಾಡಕ್ ಶುರು ಯಾಕೆ ಕೇಳಬಾರ್ದು? ಕಂಪ್ಲೇಂಟ್ ಕೊಡಬಾರ್ದಾ? ಕಂಪ್ಲೇಂಟ್ ಕೊಟ್ಟಾಗ ಕೇಸ್ ಹಾಕ್ಬಾರ್ದಾ? ನಿಮ್ ಬಗ್ಗೆ ನಾನು ಗೌರವವಾಗಿ ಹೇಳ್ತಾ ಇದ್ದೀನಿ ಕೇಳಿ. ಮಾಡ್ತೀವಿ ಅಂದ್ರೆ ತನಿಖೆ ಆಗ್ತದೆ. ತನಿಖೆ ಆಗಿ ಅವ್ರ ಮೇಲೆ ಕ್ರಮ ಆಗ್ತದೆ. ಈ ರೀತಿ ನೋಡಿ ಆಗಿರ್ತಕ್ಕಂಥದ್ದೇನು, ಫ್ಲೆಕ್ಸ್ ಕಟ್ಟೋ ವಿಚಾರದಲ್ಲಿ ಪೊಲೀಸ್ ಅವರಿಗೆ ಮನೆಯವರ ಇನ್ಫಾರ್ಮೇಶನ್ ಕೊಟ್ಟರು. ಮನೆ ಕಾಂಪೌಂಡ್ ಗೆ ಬಂದು ಕಟ್ತಾ ಇದ್ದಾರೆ ಅಂತೇಳಿ ಮನೆಯವರು ಕಂಪ್ಲೇಂಟ್ ಕೊಟ್ಟ ಮೇಲೆ ಪೊಲೀಸರು ಒಳಗಡೆಗೆ ಬಂದು ಅದನ್ನ ಬಿಡಿಸಿದ್ದಾರೆ. ಬಿಡಿಸಾದ್ಮೇಲೆ ಇವರು ಚೇರ್ ಹಾಕೊಂಡು ಕೂತ್ಕೊಂಡು ಗಲಾಟೆ ಮಾಡಿ ಅವ್ರಿಗೆ ಹೊಡೆದ ಮೇಲೆ ಯಾರು ಜನಾರ್ದನ್ ರೆಡ್ಡಿ ಅವರು ಶ್ರೀರಾಮುಲು ಬರ್ತಿದಂಗೆ 10 ರೌಂಡ್ ಫೈರ್ ಆಗಿದೆ ರೀ. ಫೈರ್ ಮಾಡಿಸ್ಕೊಂಡಿರೋದು ಯಾರು? ಜನಾರ್ದನ್ ರೆಡ್ಡಿ ಅವರು. ಯಾರ ಮನೆ ಕಲ್ಲೋಡಿದೆ? ಜನಾರ್ದನ್ ರೆಡ್ಡಿ ಮನೆ ಕಲ್ಲೋಡಿದೆ. ಯಾರು ಅಟ್ಯಾಕ್ ಮಾಡಿದ್ದಾರೆ? ಜನಾರ್ದನ್ ರೆಡ್ಡಿ ಮೇಲೆ ಅಟ್ಯಾಕ್ ಮಾಡಿದ್ದಾರೆ. ಅವರು ಇನ್ವಾಲ್ವ್ ಮಾಡಿಸಬೇಕು ಕೇಸಲ್ಲಿ. ಬಿಕಾಸ್ ಇಟ್ ಲುಕ್ಸ್ ಲೈಕ್ ಈ ನೋಸ್ ನೀವ್ ಹೇಳಿದ್ದು ನಾಗರಾಜ್ ಯಾದವ್ ಅವರ ಪ್ರಶ್ನೆ ಕೂಡ ನಿಮಗೇನೆ ಇರೋದು. 10 ರೌಂಡ್ ಫೈರ್ ಆಗಿದೆ ಅನ್ನೋದು ಗೊತ್ತಿರುವಾಗ ಶ್ರೀರಾಮುಲು ಅವರಿಗೆ ಖಾಸಗಿ ಗನ್ಮ್ಯಾನ್ಗಳಿಲ್ವಾ ಅಥವಾ ಜನಾರ್ದನ್ ರೆಡ್ಡಿ ಅವರಿಗೆ ಗನ್ಮ್ಯಾನ್ಗಳಿಲ್ವಾ? ಅವರ ಕೈಯಲ್ಲಿರೋದು ಹಾಗಾದ್ರೆ ದೀಪಾವಳಿ ಪಟಾಕಿ ಹೊಡೆಯೋದನ್ನ ಇದನ್ನ ತನಿಖೆ ಆಗದೆ ನೀವ್ ಹೆಂಗ್ ಹೇಳ್ತಿದ್ದೀರಿ? ಇದು ಸತೀಶ್ ರೆಡ್ಡಿ ಅವರದೇ ಗನ್ನು, ಭರತ್ ರೆಡ್ಡಿ ಅವರದೇ ಗನ್ನು, ಹೆಂಗ್ ಹೇಳ್ತಿದ್ದೀರಿ? ಹಾಗಾದ್ರೆ A1 A2 A3 ಇವ್ರನ್ನೇ ಕೇಸ್ ಬಗ್ಗೆ ಗೊತ್ತಿಲ್ಲ ಅಂದ್ರೆ ಯಾಕ್ರಿ ಮಾತಾಡ್ತೀರಿ? ಯಾಕ್ರಿ ಬಡ್ಕೊಂತೀರಿ? ತನಿಖಾಧಿಕಾರಿ ನಾಗರಾಜ್ ಯಾದವ್ ಸರ್ 10 ಸೆಕೆಂಡ್ ಟೈಮ್ ಕೊಡಿ. ಕ್ವಿಕ್ ಆಗಿ ನಿಮಿಷ. ಯಾರು ಫೈರ್ ಮಾಡಿದ್ರು, ಯಾರು ಟರ್ಬನ್ ಹಾಕೊಂಡ್ರು ಫೈರ್ ಮಾಡ್ದ, ಗಾಳಿಲಿ ಫೈರ್ ಮಾಡಿದ, ಜನಾರ್ದನ್ ರೆಡ್ಡಿ ಮನೆಗೆ ಫೈರ್ ಮಾಡಿದ್ರು ಅಂತೇಳಿ ಬೆಳಗ್ಗೆಯಿಂದ ಟಿವಿ ಚಾನೆಲ್ಗಳು ನೀವು ತೋರಿಸ್ತಿದ್ರಲ್ಲ. ಹಾಗಾದ್ರೆ ನೀವು ತೋರಿಸೋ ಸುಳ್ಳ ತೋರಿಸಿದ್ ನೀವೇ ತಾನೆ. ಎಲ್ಲೆಲ್ಲ ಒಳ್ಳೆ ಚಾನೆಲ್ಗಳು ತೋರಿಸ್ತಾ ಇದಾವೆ. ಅವ್ರು ಡೈರೆಕ್ಟ್ ಆಗಿ ಜನಾರ್ದನ್ ರೆಡ್ಡಿ ಮನೆಗೆ ಗುಂಡಿ ಹಿಡ್ಕೊಂಡು ಹೊಡಿತಾ ಇದ್ದಾನೆ. ಬಳ್ಳಾರಿ ಶೂಟೌಟ್ ಪ್ರಕರಣದಲ್ಲಿ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಪ್ರಯೋಗ. ಬಳ್ಳಾರಿಯ ಎಸ್ಪಿ ಪವನ್ ನೆಜ್ಜೂರು ಅಮಾನತು ತಕ್ಷಣದಿಂದ ಜಾರಿಗೆ ಬರುವಂತೆ ಸರ್ಕಾರದ ಆದೇಶ. ನಿನ್ನೆಯಷ್ಟೇ ಎಸ್ಪಿ ಆಗಿ ಅಧಿಕಾರ ವಹಿಸಿದ್ರಂತೆ ಪವನ್ ನೆಜ್ಜೂರ್ ಅವರು. ಬರ್ತಿದ್ದಾಗೆ ಇವ್ರ ರಂಪಾಟಕ್ಕೆ ಪಾಪ ಎಸ್ಪಿಯನ್ನ ಬಲಿ ಕೊಟ್ಟು ಇದೀಗ ಎತ್ತಂಗಡಿ ಮಾಡಿಸಿದ್ದಾರೆ. ಇದು ಅವರವರ ಪುಣ್ಯದ ಫಲವೋ? ಬಳ್ಳಾರಿಯಲ್ಲಿ ಇನ್ನೊಂದಷ್ಟು ದಿನ ಇದ್ಬಿಟ್ಟು ಇಂಥ ರಂಪಾಟಗಳನ್ನ ನೋಡೋದನ್ನ ತಪ್ಪು, ಹಾಗಾಗಿ ಪುಣ್ಯದ ಫಲ ಅಂತ ಹೇಳಿ ಇದನ್ನ ಡಿಕ್ಲೇರ್ ಮಾಡಬೇಕು ಅಥವಾ ನಾವು ಆಗ್ಲೇ ಕೊಟ್ಟ ಗುಬ್ಬಿ ಮೇಲೆ ಬ್ರಹ್ಮಾಸ್ತ್ರ ಅಂತ ಹೇಳಿ ಹೇಳಬೇಕು, ನನಗೆ ಗೊತ್ತಿಲ್ಲ. ಇಲ್ಲ ಸರ್, ಯಾಕೆ ಈ ಮಾತು ಬರುತ್ತೆ? ಯಾಕೆ ಈ ಮಾತು ಬರುತ್ತೆ ಗೊತ್ತಾ ಸರ್? ನಾನು ನೀವಿಬ್ರು ಅವಕಾಶ. ನಾವು ಹಾಕಿದ ಲೈನ್ ಬಗ್ಗೆ ಆಕ್ಷೇಪ, ರಾಜಗೌಡ ಸರ್, ನಾವು ಹಾಕಿದ ಲೈನ್ ಬಗ್ಗೆ ಆಕ್ಷೇಪ ಇರೋದು. ಹಾಗಾಗಿ ನಾನು ಅದನ್ನ ಕ್ಲಾರಿಫೈ ಮಾಡೋಕೆ ನೀವಿಬ್ರು ಅನುಮತಿ ಕೊಟ್ರೆ, ನಾಗರಾಜ್ ಯಾದವ್ ಸರ್ ಯಾಕೆ ಹಂಗ ಅನ್ಸುತ್ತೆ ಗೊತ್ತಾ?
ವಾಲ್ಮೀಕಿ ಹಗರಣ ಅಧಿಕಾರಿಗಳ ತಪ್ಪು, ಮೂಡ ಅಧಿಕಾರಿಗಳ ತಪ್ಪು, ಕಾಲ್ ತುಳಿತ ಅಧಿಕಾರಿಗಳ ಈ ತಪ್ಪು, ವಿಚಾರದಲ್ಲಿ ಕೂಡ law and order maintain ಮಾಡಬೇಕಾಗಿರ್ತಕ್ಕಂಥ ಸ್ಥಳೀಯ ಪೊಲೀಸರ ಕರ್ತವ್ಯ. ಗುಬ್ಬಿಗಳೇ ಸರ್, ಒಂದು ನಿಮ್ಮ ನಿಮಿಷ, ಸರ್ಕಾರದ ಒಂದು ಅಡಿಯಲ್ಲಿ ನಿಮಿಷ. ಅಧಿಕಾರಿಗಳು ನಾನು ಗುಬ್ಬಿಗಳೇ. ಮಾತಾಡಿ. ಹೇಳಿ ಇವಾಗ, ಒಂದು ನಿಮಿಷ ತಿಳ್ಕೊಳ್ಳಿ. ಹೇಳಿ ಇವಾಗ, ಹೇಳಿ ಇವಾಗ. ಆಗ್ಲಿ ಯಾರು ವರಿಷ್ಠಾಧಿಕಾರಿಗಳು ಜವಾಬ್ದಾರಿ ಲಾ ಅಂಡ್ ಆರ್ಡರ್ ಸಬ್ಜೆಕ್ಟ್ ಶುಡ್ ಬಿ ಮೇಂಟೈನ್ಡ್ ಬೈ ದ ಲೋಕಲ್ ಪೊಲೀಸ್, ನೋ ಡೌಟ್ ಅಬೌಟ್ ಇಟ್. ಇನ್ ಮೆಟಲ್ ವಿಚ್ ಗವರ್ಮೆಂಟ್ ಇಸ್ ಇನ್ ಪವರ್. ಶಾಸಕರ ರೆಸ್ಪಾನ್ಸಿಬಿಲಿಟಿ ಇಲ್ಲ ಸರ್. ಶಾಸಕರ ರೆಸ್ಪಾನ್ಸಿಬಿಲಿಟಿ ಇಲ್ಲ. ಕೇಳಿ, ಶಾಸಕರು ಸಭ್ಯತೆ ನಡ್ಕೋಬೇಕಾಗಿಲ್ಲ, ಅವರ ಜವಾಬ್ದಾರಿ ಸೇವೆ ಮಾಡಬೇಕಾದ ಜವಾಬ್ದಾರಿ, ಲಾ ಅಂಡ್ ಆರ್ಡರ್ ಮೇಂಟೈನ್ ಮಾಡಬೇಕಾಗಿರೋದು, ಕಾನೂನು ಸುವ್ಯವಸ್ಥೆ ಕಾಪಾಡಬೇಕು. ಕಿರ್ಚಾಟ ಸಾಕು, ಒಂದು ಬ್ಯಾಲೆನ್ಸ್ ಒಪಿನಿಯನ್. ಅಧಿಕಾರ ಇಲ್ಲ. ಚಂದ್ರಶೇಖರ್ ಅವರು ಬೇಡ, ನಾಗರಾಜ್ ಅವರು ಬೇಡ. ಇದು ಬಳ್ಳಾರಿನೂ ಅಲ್ಲ, ಯಾರ ದಮ್ಮು ತಾಕತ್ತು ಪ್ರದರ್ಶನಕ್ಕೂ ನಾವೇನಿಲ್ಲ. ಚಂದ್ರಶೇಖರ್ ಅವರೇ, ಚಂದ್ರಶೇಖರ್ ಅವರೇ, ನಮ್ಮ ಆಫೀಸಿಂದ ನೀರು ಕೊಟ್ಟಿದ್ದೀವಿ, ದಯಮಾಡಿ ಇಬ್ಬರು ಕೊಡಿ. ಚಂದ್ರಶೇಖರ್ ಸರ್, ಚಂದ್ರಶೇಖರ್ ಸರ್, ನಾಗರಾಜ್ ಸರ್, ನೀರು ಕುಡಿರಿ. ರವೀಂದ್ರ ರೇಷ್ಮೆ ಸರ್, ನನಗೆ ಬ್ಯಾಲೆನ್ಸ್ಡ್ ಒಪಿನಿಯನ್ ಬೇಕು. ನೋ ವೇಟ್, ಐ ವಿಲ್ ಕಮ್ ಬ್ಯಾಕ್ ಟು ಯು, ಐ ವಿಲ್ ಕಮ್ ಬ್ಯಾಕ್ ಟು ಯು, ಐ ವಿಲ್ ಕಮ್ ಬ್ಯಾಕ್ ಟು ಯು ಸರ್. ಅಗ್ರಿ, ರವೀಂದ್ರ ರೇಷ್ಮೆ ಸರ್ ಆನೆಯಲ್ಲಿದೆ. ರವೀಂದ್ರ ರೇಷ್ಮೆ ಸರ್ ಪ್ರಶ್ನೆ, ರೇಷ್ಮೆ ಸರ್ ಸರ್ಕಾರದ ರವೀಂದ್ರ ರೇಷ್ಮೆ ಸರ್ನ ಮಾತ್ರ ತಗೊಳ್ಳಿ ಆನೆಯಲ್ಲಿ. ರವೀಂದ್ರ ರೇಷ್ಮೆ ಸರ್ನ ಮಾತ್ರ ತಗೊಳ್ತಾ ಇದ್ದೀವಿ. ರವೀಂದ್ರ ರೇಷ್ಮೆ ಸರ್ ಆಗಿದ್ಯಾ? ಸಮಾಧಾನ